ನಮಸ್ಕಾರ. ಇವತ್ತು ನಾವು ಮುಟ್ಗಿ ಹೆಂಗೆ ಮಾಡೋದಂತ ನೋಡಾಕತ್ತೇವಿ. ಇದಕ್ಕೆ ಬೇಕಾಗಿರೋದು ಜೋಳದ ಹಿಟ್ಟು, ಉಪ್ಪು, ಎಣ್ಣೆ, ಆಮೇಲೆ ಒಣ ಖಾರ ಅಂದ್ರೆ ಬಂಗಿ ಪುಡಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು. ಈಗ ನೀರು ಕಾಯಿಸ್ಕೊಂಡು ಅದ್ರೊಳಗೆ ಜೋಳದ ಹಿಟ್ಟು ಹಾಕ್ಕೊಂಡು ಜಿಗಟ್ ಹಾಕ್ಕೋಬೇಕು. ಜಿಗಟ್ ಈ ಥರ ಹಾಕ್ಕೋಬೇಕು. ಈಗ ಹಾಕಾಕತ್ತೇನಲ್ಲ ಹಂಗೆ ಅದನ್ನು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ಆರಿದ ತಕ್ಷಣ ಈ ಥರ ಹಿಂಗೆ ಮಿದ್ದಿ ನಾದಬೇಕು. ಎಷ್ಟು ಚಂದ ಮಿದ್ದಿತೀವಿ ಅಷ್ಟು ರೊಟ್ಟಿ ಚಂದ ಬರ್ತವೆ. ನೋಡಿರಿ, ಈ ಥರ ರೊಟ್ಟಿ ಕೈಲೇ ತಟ್ಟೆ ಮಾಡಬೇಕು, ಲಟ್ಟಿಸ್ಬಾರ್ದು. ಎಷ್ಟು ನಾವು ಕೈಲೇ ಬಡ್ದು ಮಾಡ್ತೇವಲ್ಲ ಅದಷ್ಟು ರುಚಿ ಆಗತ್ತೆ. ಈ ಥರ ಉಬ್ಬಿಸ್ಕೋಬೇಕು. ನೋಡಿ ಹೆಂಗೆ ಉಬ್ಬಾಗತೈತಿ. ಹಾಂ, ಹಿಂಗೆ ಈ ಥರ ಎರಡರ ನಾಲ್ಕರ ರೊಟ್ಟಿ ಮಾಡ್ಕೋಬೇಕು. ಇದು ಕಡಬದ ಕಲ್ಲು ಅಂತಾರೆ. ಈ ಕಡಬದ ಕಲ್ಲೊಳಗೆ ಹಿಂಗೆ ರೊಟ್ಟಿ ಹಾಕ್ಕೊಂಡು ಅದ್ರೊಳಗೆ ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಎಣ್ಣೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಅಂದ್ರೆ ಅದು ರುಚಿ ಇರ್ತೈತಿ. ಹಾಂ, ಈಗ ನೋಡ್ರಿ ಹಿಂಗೆ ಹರ್ಕೋಬೇಕು. ಅದನ್ನ ಭಾಳ ಸಣ್ಣಕ್ಕೇನು ಅರಿಯೋದು ಬೇಡ, ಅಗಳ ಚಗಳ ಅರಿದ್ರೆ ಸಾಕು. ಹಾಂ, ಈ ಥರ ಸ್ವಲ್ಪ ಅರಿದ್ಬಿಟ್ಟು ಹಿಂಗೆ ಮಿದ್ಬೇಕು. ರೊಟ್ಟಿ ಬಿಸಿ ಇದ್ದಾಗ ಹಿಂಗೆ ಮಿದ್ದಿದ್ರೆ ಬರುತ್ತೆ. ಆರಿತ್ತು ಅಂದರೆ ಈಗ ಹಿಂಗೆ ಮಿದ್ದಾಕ ಬರಲ್ಲ. ಈ ಥರ ಕಲ್ಲು ಮತ್ತು ಕೈಲೇ ಎರಡು ಸೇರಿ ಮಿದ್ದಿದಾಗ ಅದು ಉಂಡೆ ಆಗುತ್ತೆ. ಈಗ ಇನ್ನೊಂದು ಒಣ ಖಾರದ್ದು, ಉಪ್ಪು, ಬೆಳ್ಳುಳ್ಳಿ, ಒಣ ಖಾರ, ಎಣ್ಣೆ ಹಾಕ್ಕೊಂಡು ಸೇಮ್ ಜಜ್ಕೋಬೇಕು ಸ್ವಲ್ಪ. ಆಮೇಲೆ ಮಿದ್ಕೊಂಬಿಡ್ಬೇಕು. ಈ ಥರ ಮಾಡೋದ್ರಿಂದ ಒಂದು ಹಸಿ ಖಾರದ ಮುಟ್ಟಿಗೆ, ಒಂದು ಒಣ ಖಾರದ ಮುಟ್ಟಿಗೆ ತಿನ್ನಕ್ಕೆ ಮಸ್ತ್ ಇರ್ತಾವೆ.